ಅಷ್ಟಕ್ಕೂ ನಿಮ್ಮ ಹತ್ರ ಯಾಕೆ ಮಾತಾಡ್ಲಿ? ಈ ವಿಡಿಯೋನ ಆಫೀಸರ್ಗೆ ತೋರಿಸಿದ್ರೆ ಆಫೀಸರೇ ಗಿರ್ಜಾ ಕಲ್ಯಾಣಕ್ಕೆ ಒಪ್ಕೊಳ್ತಾರೆ. ನಿಮ್ ನಿಜವಾದ ಬಣ್ಣ ನಿಮ್ ಮುದ್ದಿನ ಮಗಂಗೆ ಗೊತ್ತಾಗೋಗುತ್ತೆ. ನಿನ್ನೆವರೆಗೂ ಪೂಜೆ ಮಾಡಿಸೋದು ಬೇಡ ಅಂತ ಹಠ ಮಾಡ್ತಿದ್ ನೀನೇನೆ ಇವಾಗ ಪೂಜೆ ಮಾಡ್ಸೋಣ ಅಂತ ಹೇಳ್ತಿದ್ಯಾ ಅಂದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಅಷ್ಟಕ್ಕೂ ಏನ್ ನಡೀತಮ್ಮ? ನಿಜವಾಗ್ಲೂ ಕನ್ಸ್ಬಿತ್ತಾ? ಅಮ್ಮನವರು ನಿಜವಾಗ್ಲೂ ಕಾಣಿಸಿದ್ರ? ನೀನು ಮನಸ್ಫೂರ್ತಿಯಾಗಿ ಇಷ್ಟಪಟ್ಟೆ ಮಾಡಿಸ್ತಾ ಇದೀಯಾ? ಹೇಳಮ್ಮ. ನನ್ಗೂ ಕೂಡ ಸ್ವಲ್ಪನೂ ಇಷ್ಟ ಇಲ್ಲ ಕಣೋ. ಆದ್ರೂ ಕೂಡ ಅಮ್ಮನವರು ಕನ್ಸಲ್ ಬಂದು ಹೇಳಿದಾರಲ್ವಾ, ಮಾಡಿಸ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಅದ್ರ ಜೊತೆಗೆ ಅಮ್ಮನವ್ರಿಗೇನಾದ್ರೂ ಬೇಜಾರಾಗ್ಬಿಟ್ರೆ? ಹೌದು, ನನಗೂ ಹರ್ಟ್ ಆಯ್ತು. ಅತ್ತೆ, ನೀವು ನಿಮ್ಮಗ ಇಷ್ಟ ಇಲ್ಲದೆ ಪೂಜೆ ಮಾಡ್ತಾ ಇದ್ರೆ ನಾನ್ ಮಾತ್ರ ಇಷ್ಟಪಟ್ಟು ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಏನ್ ನಡೀತೋ ಹೇಳ್ಬಿಡ್ತೀನಿ. ಏನ್ ನಡೀತು? ಅತ್ತೆ, ನಿಮ್ ಮಗನೇ ಕೇಳ್ತಾ ಇದ್ದಾರೆ, ಹೇಳ? ನಾನಿದ್ದೀನಲ್ಲ ಕಲ್ಯಾಣಿ, ನಾನ್ ಹೇಳ್ತೀನಿ ಬಿಡು. ಏನ್ ನಡೀತಿದ್ಯಮ್ಮ ಇಲ್ಲಿ? ಕಲ್ಯಾಣಿ ಹೇಳ್ತೀನಿ ಅಂತಿರೋದೇನು? ಶೌರ್ಯ, ನಿನ್ಗೆ ನಿಜವಾದ ವಿಷಯ ಹೇಳಲಿಲ್ಲ ಅಲ್ವಾ? ಕಲ್ಯಾಣಿಗೂ ಕೂಡ ಅಮ್ಮನವರು ಕನ್ಸಲ್ ಬಂದಿದ್ರಂತೆ ಕಣೋ. ಕಲ್ಯಾಣಿ, ನೀನು ಅದ್ಭುತವಾಗಿ ನನ್ ಕಲ್ಯಾಣ ಉತ್ಸವ ಮಾಡ್ಸು, ಮನೇಲಿ ಎಲ್ರೂ ಚೆನ್ನಾಗಿರೋ ಹಾಗೆ ನಾನ್ ನೋಡ್ಕೋತೀನಿ ಅಂತ ಅಂದ್ರಂತೆ ಕಣೋ. ಅಂದ್ರೆ ನೀನ್ ಕಲ್ಯಾಣಿ ಮಾತನ್ನ ನಂಬ್ತಿದ್ಯಾಮ್ಮ? ಕಲ್ಯಾಣಿ ಹೇಳಿದ್ಲು ಅಂತ ಅಲ್ಲ ಕಣೋ, ನನಗೂ ಅಮ್ಮನವ್ರು ಕನ್ಸಲ್ ಬಂದ್ ಹೇಳಿದ್ರಲ್ವಾ. ನೀನ್ ಇನ್ನೇನು ಮಾತಾಡ್ಬೇಡ, ನಾನ್ ಹೇಳ್ತಿದ್ದೀನಲ್ಲ, ಈ ಪೂಜೆ ಬ್ರಹ್ಮಾಂಡವಾಗಿ ನಡಿಲೇಬೇಕು. ಹೌದು ಅತ್ತೆ, ಅವಾಗ್ಲೇ ನಿಮ್ಗೆ ಒಳ್ಳೇದಾಗತ್ತೆ. ಐ ಮೀನ್ ಎಲ್ರಿಗೂ ಒಳ್ಳೇದಾಗತ್ತೆ. ಹೌದು ಕಲ್ಯಾಣಿ, ಸಗಣಿಯಿಂದ ಸಾರಿಸ್ಬೇಕು. ಬಾ ಬಾ, ಬೇಗ ಬಾ. ಶೌರ್ಯ, ನೀನು ಬಾ ಬಾ, ಹೋಗೋಣ. ನಡಿ ಬಾರೋ. ಬನ್ನಿ, ಬೇಗ ಬನ್ನಿ. ಬಾ ಕಲ್ಯಾಣಿ. ಅಮ್ಮೋರೆ, ನೀವು ಸಾರಿಸಿ ರೆಡಿ ಮಾಡೋಷ್ಟೊತ್ತಿಗೆ ನಾನು ಹೋಗಿ ಕೆಲಸದವ್ರನ್ನ ಕರೆಸಿ ಮಿಕ್ಕಿದ ಕೆಲಸ ಮಾಡಿಸ್ಕೋತೀನಿ. ಆಯ್ತಾಯ್ತು, ಬೇಗ ಹೋಗು. ಸರಿ ಅಮ್ಮೋರೆ. ಕಲ್ಯಾಣಿ, ಬೇಗ ಶುರು ಮಾಡಮ್ಮ. ಲೋ ಶೌರ್ಯ, ಹೋಗು. ಅತ್ತೆ, ಶೌರ್ಯ, ಹೋಗು. ಏನಿಲ್ಲ ಕಣೋ, ನೀನ್ ಅಲ್ಲಿಗೆ ಸಗಣಿ ನೀರನ್ನು ಹಾಕು ಅಷ್ಟೇ. ಅಮ್ಮ, ಫೋನ್ ಇಟ್ಕೊಳ್ಳಿ.
ಹೇಗಾದ್ರೂ ಆ ವಿಡಿಯೋನ ಡಿಲೀಟ್ ಮಾಡಿ ಈ ಪೂಜೆನ ನಿಲ್ಲಿಸ್ಬೇಕು. ಅನುಪಮ, ಅಮ್ಮ ನೀರ್ ಸಾಕಾಗಲ್ಲ ಅನ್ಸುತ್ತೆ, ಇನ್ನೊಂದ್ ಬಿಂಗೆ ತಗೊಂಬ. ಸರಿಮ್ಮ. ಪಲ್ಲವಿ, ಸ್ವಲ್ಪ ಫೋನ್ ಹಿಡ್ಕೊ. ಪಲ್ಲವಿ, ಏನತ್ಗೆ? ಆ ಫೋನ್ ಒಂದ್ ಸ್ವಲ್ಪ ಕೊಡಿಲಿ. ಇದು ಕಲ್ಯಾಣಿದು. ಇದ್ರ ಜೊತೆ ನಿಮ್ಗೇನ್ ಕೆಲ್ಸ? ಅದ್ರ ಜೊತೆನೆ ಕೆಲ್ಸ ಇರೋದು, ಕೊಡಿಲಿ. ಹೆಂಗಸರು ಪೂಜೆ ಅಂದ್ರೆ ನಿಮ್ಗೆ ಸಾವಿರಾರು ಕೆಲಸ ಇರುತ್ತೆ. ಕಲ್ಯಾಣಿ ಫೋನ ನಾನು ಹಿಡ್ಕೋತೀನಿ, ನೀವು ಹೋಗಿ ಏನಾದ್ರೂ ಕೆಲಸ ಮಾಡ್ಬೋದಲ್ವಾ? ಏನು ಅಂದ್ರೆ ಒಂದ್ ಸ್ವಲ್ಪ ಫೋನ್ ಕೊಡಿ. ಯಾಕೆ? ಆ, ಒಂದ್ ಕಾಲ್ ಮಾಡ್ಬೇಕಿತ್ತು. ತಗೋ, ನನ್ನ ಫೋನಲ್ಲಿ ಮಾಡು. ಆ ಫೋನ್ ಕೊಡ್ರಿ. ಫೋನ್ ಮಾಡೋದಕ್ಕೆ ಯಾವ ಫೋನ್ ಆದ್ರೆ ಏನು? ನಂಬರ್ ಹೇಳು, ನಾನು ಮಾಡ್ತೀನಿ. ನನ್ಗೇನು ಅಗತ್ಯ ಇಲ್ಲ. ಕಾಲ್ ಮಾಡ್ತೀನಿ, ಫೋನ್ ಕೊಡಿ ಅಂತ ಕೇಳಿ ಬೇಡ ಅಂತಿದ್ದಾಳಲ್ಲ, ಯಾಕೆ? ಚಿಚಿ, ಎಲ್ಲ ಕರ್ಮ. ಇವ್ರಿಬ್ಬರನ್ನು ಬೇರೆ ಮಾಡ್ಬೇಕು ಅಂದ್ಕೊಂಡ್ರೆ ಈಗ ನಾನೇ ಒಂದು ಮಾಡೋ ಹಾಗಾಗಿದೆ. ಇನ್ನು ಏನೇನ್ ನೋಡ್ಬೇಕೋ ಏನೋ. ಕಲ್ಯಾಣಿ, ದೊಡ್ಡದಾಗಿ ರಂಗೋಲಿ ಹಾಕು, ಅದ್ರ ಮೇಲೆ ಹೂ ಇಡು. ಅತ್ತೆ, ಆಫೀಸರ್ ನಿಮ್ ಪರ್ಮಿಷನ್ ಕೇಳ್ತಾ ಇದ್ದಾರೆ. ಮಾಡು ಕಂದ, ಇದು ಒಂದೇ ಅಲ್ವಾ? ಮಾಡು, ಮಾಡಿದ್ರೆ ಮುಗ್ದು ಹೋಗತ್ತೆ. ನೀನೇನೋ ಧೈರ್ಯವಾಗಿದ್ಯಾ, ನನಗೆ ತುಂಬಾ ಭಯ ಆಗ್ತಿದೆ ಸಿದ್ದು. ಭಯ ಯಾಕೆ? ನೀನು ಹೀಗೆ ಭಯ ಪಟ್ರೆ ಸಿಕ್ಕಾಕೋತ್ಯಾ? ಬಾಲಾಜಿ ಮಾರ್ಕೆಟ್ಗೆ ಹೋಗಿದ್ರೆ? ಅದಕ್ಕೆ ಅಲ್ವಾ ಅವ್ನು ಬರೋ ದಾರಿಲಿದ್ದೀವಿ. ನಮ್ಮನ್ನು ದಾಟಿ ಅವನು ಹೇಗೂ ಹೋಗಲ್ಲ, ನಾವು ಹೋಗಕ್ಕೆ ಬಿಡಲ್ಲ. ಇವಾಗ ನಾವು ಹೂ ಮಾರೋರು ಸಂಪದ, ಅದನ್ನ ನೆನ್ಪಿಟ್ಕೋ. ಆಯ್ತು. ಹೂವಮ್ಮ ಹೂವು, ಹೂವಮ್ಮ ಹೂವು, ಹೂವಮ್ಮ ಹೂವು, ಹೂವಮ್ಮ ಹೂವು, ಹೂವಮ್ಮ ಹೂವು, ಹೂವಮ್ಮ ಹೂವು. ಸದ್ಯ ಮಾರ್ಕೆಟ್ವರೆಗೂ ಯಾರು ಹೋಗೋರಪ್ಪ ಅನ್ಕೊಂಡೆ, ಎಲ್ಲ ಇಲ್ಲೇ ಸಿಕ್ಬಿಡುತ್ತೆ.
ಸ್ಯಾಮ್, ಬಾಲಾಜಿ ಬಂದ. ಹೂವು ಹೂವು ಹೂವಮ್ಮ ಹೂವು ಬನ್ನಿ ಅಣ್ಣ ಬನ್ನಿ, ಚೆಂಡು ಹೂವಿದೆ, ಇಲ್ಲಿ ಬನ್ನಿ, ಇಲ್ಲಿ. ಹೂವಮ್ಮ ಹೂವು. ಎಷ್ಟು ಬೇಕಣ್ಣ ಹೂವು? ಇದಿಷ್ಟು ಬೇಕು. ಅಯ್ಯೋ ದೇವ್ರೆ, ಬೆಳಗ್ಗೆನೆ ಎದ್ದು ಯಾರ ಮಕ್ಕ ನೋಡಿದ್ನೋ, ಒಳ್ಳೆ ಗಿರಾಕಿನೇ ಸಿಗ್ದ. ಆಗ್ಲಿ ಅಣ್ಣ, ಕೊಡ್ತೀವಿ. ಸರಿ, ರೇಟ್ ಹೇಳಿ. ರೇಟ್ ಏನಿದೆ ಅಣ್ಣ, ಎಲ್ಲ ತಗೋತಿದ್ದೀರಾ? ರಾಶಿಗೆ 500, ಒಂದು 25 ಕಡಿಮೆ ಮಾಡಿ 475 ಕೊಡಿ. ಅಷ್ಟೊಂದೇನಕ್ಕೆ? ಮಾತಾಡಿದ್ 400 ಅಲ್ವಾ? ನೋಡಿ, ನಿಮ್ಮ ಜೊತೆ ಚೌಕಾಸಿ ಬೇಡ ನಮಗೆ, ನಿಮ್ಮಿಷ್ಟ. ನೀವೆಷ್ಟು ಕೊಡಬೇಕು ಅನ್ಕೊಂಡಿದ್ದೀರೋ ಅಷ್ಟೇ ಕೊಡಿ. ಸರಿ, ಬುಟ್ಟಿಗೆ 400 ರೂಪಾಯಿ, ಎರಡಕ್ಕೂ ಸೇರಿ 800 ರೂಪಾಯಿ. ಹಾಂ, ಸರಿ ಸರಿ ಅಣ್ಣ, ಅಷ್ಟಕ್ಕೆ ತಗೊಳ್ಳಿ. ಅಷ್ಟಕ್ಕೂ ಇಷ್ಟು ಹೂವು ತಗೋತಿದ್ದೀರಾ ಯಾಕಣ್ಣ? ಶಿವಪಾರ್ವತಿ ಅಮ್ಮವ್ರ ಮನೇಲಿ ಗಿರಿಜಾ ಕಲ್ಯಾಣ ನಡೀತಾ ಇದೆ. ಓ ಹಾಗಾ? ಮತ್ತೆ ಅಲಂಕಾರ ಅದಕ್ಕೆಲ್ಲ ಕೆಲಸದವ್ರಿಗೆ ಯಾರಿಗಾದ್ರೂ ಹೇಳಿದ್ದೀರಾ? ಇಲ್ಲ, ಯಾರನ್ನಾದ್ರೂ ಸಹಾಯ ಕರ್ಕೊಂಡು ಹೋಗ್ಬೇಕು. ನೀವೇ ಬಂದು ಅಲಂಕಾರ ಮಾಡ್ತೀರಾ? ಅಯ್ಯೋ ದೇವ್ರೆ, ಅಷ್ಟೇನಾ ಅಣ್ಣ? ಮತ್ತದಕ್ಕೆ 100-200 ಕೊಡಬೇಕು. ಆಗ್ಲಿ ಬಿಡಿ, ಕೂಲಿ ಕೊಡ್ತೀನಿ, ಬನ್ನಿ ಹೋಗೋಣ. ಸರಿ ಅಣ್ಣ. ಹೌದು, ಇವ್ರನ್ನೆಲ್ಲೋ ನೋಡ್ದಾಗ ಅನಿಸ್ತಾ ಇದೆಯಲ್ಲ. ಅಯ್ಯೋ, ನಾನಣ್ಣ, ನಮ್ಮ ಹೂ ಮಾರೋ ಬಸವಣ್ಣನ ತಮ್ಮ. ನಮ್ಮಣ್ಣ ಚೆನ್ನಾಗಿ ಪರಿಚಯ ಅನ್ಸುತ್ತೆ ನಿಮಗೆ? ಹಾ, ಯಾವಾಗಲೂ ಅವ್ರ ಹತ್ರನೇ ಹೂವು ತಗೊಳ್ಳೋದು. ಹಾ, ಅದು ನಮ್ಮ ಅಣ್ಣನ ನೋಡಿದ್ರೆ ನಾನು ನೋಡ್ದಂಗೆ, ಅದಕ್ಕೆ ಎಲ್ಲ ನೋಡ್ದಂಗೆ ಅನಿಸ್ತಿದೆ ನಿಮಗೆ. ಸರಿ, ಹೋಗೋಣ ನಡೀರಿ. ಮತ್ತೆ ನಿಮಗೆ ಮನೇಲಿ ತುಂಬ ಕೆಲಸ ಇರುತ್ತೆ ಅಲ್ವಾ? ಇವಳೆ ಇದನ್ನೆಲ್ಲ ಹಾಕು ಬುಟ್ಟಿಗೆ, ನಡಿ. ಹೌದು, ಕರೋನಾಗೆ ಮಾಸ್ಕ್ ಹಾಕೊಂಡಾಗೆ ಇವ್ರು ಮುಖದ ತುಂಬ ಸೆರಗು ಹಾಕೊಂಡವ್ರಲ್ಲ, ಯಾಕೆ? ಅಂದರೆ ಅದು ನಾವು ರಾಜಸ್ಥಾನದಲ್ಲಿ ಇದ್ದು ಬಂದಿದ್ದೀವಿ. ಅಲ್ಲಿ ಗಂಡಸರಿಗೆ ಮಖ ತೋರಿಸಲ್ಲ, ಅದಕ್ಕೆ ಮಖದ ತುಂಬ ಸೆರಗು ಹಾಕೊಳ್ಳೋ ಅಂತ ಅಭ್ಯಾಸ. ಸರಿ ಸರಿ, ಬನ್ನಿ. ಹಾಂ, ಇದೇ ಕರೆಕ್ಟ್ ಟೈಮ್. ಕಲ್ಯಾಣಿ ಫೋನ್ ತಗೋಬೇಕು. ನಮ್ಮ ಹತ್ರ ದುಡ್ಡು ಜಾಸ್ತಿ ಆಗಿ ನಿಮ್ಗೆ ಬಡ್ಡಿ ಕೊಟ್ಟಿಲ್ಲ, ಅಗತ್ಯ ಅನ್ನೋದಕ್ಕೆ ಕೊಟ್ಟಿದ್ದು. ಬಡ್ಡಿ ವಿಷಯ ಹಾಗಿರ್ಲಿ, ಅಸ್ಲಾದ್ರೂ ಕೊಡ್ಬೇಕಲ್ವಾ? ಏನು ಅಂದ್ರೆ? ಏನು? ಫೋನ್ ಬೇಕಿತ್ತು. ಆಗ್ಲೇ ಬೇಡ ಅಂತಂದೆ, ಮತ್ತೆ ಈಗ ಯಾಕೆ? ಈಗ ಬೇಕು. ಇಂಪಾರ್ಟೆಂಟ್ ಕಾಲಲ್ಲಿ ಮಾತಾಡ್ತಿದ್ದೀನಲ್ವಾ? ಅಬ್ಬಾ, ಇನ್ನೊಂದು ಫೋನ್ ಇದೆಯಲ್ಲ, ಅದನ್ನ ಕೊಡ್ರಿ. ಪೂಜೆಗೋಸ್ಕರ ಕರಿಬೇಕು, ಲೇಟ್ ಆಗ್ತಿದೆ. ನೀನ್ ನಿಜವಾಗ್ಲೂ ಅರ್ಥ ಆಗಲ್ಲ. ತಗೋ, ಫೋನ್ ಮಾಡಿ ಕೊಡು. ಆಯ್ತು, ನನ್ ಕೆಲ್ಸ ಆಗ್ತಿದ್ದ ಹಾಗೆ ಕೊಟ್ಬಿಡ್ತೀನಿ. ದುಡ್ಡು ಬೇಕೇ ಬೇಕು ಅಂತ ಕೇಳಿ. ಹಾ, ನೀವು ಅಮೌಂಟ್ ಕಳಿಸ್ಬಿಡಿ. ಸರಿ. ಹಲೋ ಹಲೋ, ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾದ್ರೆ ಫೋನ್ ಸ್ವಿಚ್ ಆಫ್ ಆಗೋಗುತ್ತೆ. ಅಕ್ಕ, ಅರ್ಜೆಂಟ್ ಒಂದು ಕಾಲ್ ಮಾಡಬೇಕು. ಆ ಫೋನ್ ಕೊಡು. ನನ್ನ ಫೋನ್ ಈಗಷ್ಟೇ ಸ್ವಿಚ್ ಆಫ್ ಆಯ್ತು. ನಾನು ಕಾಲ್ ಮಾಡ್ಬೇಕು ಕಣೋ. ನೀವು ಹೆಂಗಸ್ರಿಗೆ ಅಂತ ಇಂಪಾರ್ಟೆಂಟ್ ವಿಷಯ ಏನಿರುತ್ತೆ? ಯಾವ ಸೀರೆ ಚೆನ್ನಾಗಿದೆ, ಯಾವ ಒಡವೆ ಚೆನ್ನಾಗಿದೆ ಅಂತ ತಾನೇ? ಫೋನ್ ಕೊಡು. ಚಿನಿ, ಆ ಫೋನ್ ಕೊಡಿಲಿ. ಒಂದು ಕಾಲ್ ಮಾಡಿ ಕೊಡ್ತೀನಿ ಇರಕ್ಕ. ಹೋಗಿ ನಿನ್ ಹೆಂಡತಿ ಫೋನಲ್ಲಿ ಮಾತಾಡ್ಕೋ. ಮೊದ್ಲೇ ಇದು ಕಲ್ಯಾಣಿ ಫೋನು. ಹೌದು, ಕಲ್ಯಾಣಿ ಫೋನಿಂದ ಅವರಿಗೆ ಇವರಿಗೆ ಅಂತ ಯಾಕೆ ಫೋನ್ ಮಾಡೋದು? ತಗೋ, ನನ್ನ ಫೋನ್ ತಗೊಂಡು ಮಾತಾಡು. ನನ್ನ ಪ್ರಾಣ ತೆಗೆಯೋದಿಕ್ಕೆ ನನ್ನ ಗಂಡ ಒಬ್ಬ ಸಾಕು. ತಗೋ ದಮಯಂತಿ. ನನ್ಗೇನು ಬೇಕಾಗಿಲ್ಲ. ನೀವಿಬ್ರು ಏನಾದ್ರೂ ಮಾಡ್ಕೊಂಡು ಸಾಯಿರಿ. ನಿಮ್ಮ ಅಕ್ಕ ನಂಗೆ ಅರ್ಥನೇ ಆಗ್ತಿಲ್ಲ ಬಾಮೈದ.
ನನಗೆ ಅರ್ಥ ಆದ್ರೆ ಅಲ್ವಾ ನಿಮ್ಗೆ ಅರ್ಥ ಆಗೋದು ಭಾವ. ತುಂಬ ಚೆನ್ನಾಗಿ ರಂಗೋಲಿ ಹಾಕಿದ್ದೀರಾ. ಇಬ್ರು ಕೈ ತೊಳ್ಕೊಳ್ಳಿ, ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಸರಿ ಅಜ್ಜಿ. ಕೈ ತೊಳ್ಕೊಳ್ಳಿ ಆಫೀಸರ್. ನಡೀರಿ. ಬಾಲಾಜಿ, ಅವರಿಬ್ರು ಯಾರು? ಪೂಜೆಗೆ ಹೂವಿನ ಅಲಂಕಾರ ಮಾಡಕ್ ಕರ್ಕೊಂಬಂದಿದ್ದೀನಮ್ಮ. ಒಳಗಡೆ ಕರ್ಕೊಂಡು ಹೋಗು. ಬೇಗ ಬನ್ನಿ. ಬನ್ನಿ. ಏನ್ ಹಾಗೆ ನೋಡ್ತಾ ಇದ್ದೀರಾ? ನಮ್ಮ ಕಲ್ಯಾಣಿ ಅಮ್ಮವರು ಶೌರ್ಯ ಯಜಮಾನ್ರು. ಜೋಡಿ ತುಂಬಾ ಮುದ್ದಾಗಿದೆ ಅಲ್ಲ? ನಿಮಗೇನು, ಯಾರು ನೋಡಿದ್ರು ಹಾಗೆ ಅನ್ಸೋದು. ಇವತ್ತು ಪೂಜೆ ಮಾಡೋದು ಅವರೇನೆ. ಬನ್ನಿ. ಮಗು ಎಲ್ಲಿದ್ಯೋ ಒಂದ್ಸಲ ನೋಡಬೇಕು. ನಿಂತ್ಕೊಳ್ಳಮ್ಮ. ಎಲ್ಲಿಗೆ ಹೋಗ್ತಿದ್ಯಾ? ಅದು ಬಾಯಾರಿಕೆ ಆಗ್ತಿತ್ತು, ನೀರಿಗೋಸ್ಕರ. ನೀರು ಕುಡಿಯೋಕ್ಕೋಸ್ಕರ ಹೋಗ್ತಿದ್ಯಾ? ನೀನು ಹೋಗ್ತಿರೋದು ನೋಡಿದ್ರೆ ಹಾಗನ್ನಿಸ್ತಿಲ್ಲ. ನಿಜ ಹೇಳಿ, ನೀವು ಅಲಂಕಾರ ಮಾಡೋದಕ್ಕೆ ಬಂದಿದ್ದೀರಾ ಅಥವಾ ಮನೇಲಿ ಬೇರೆ ಏನಾದರೂ ಮಾಡೋಕೆ ಬಂದಿದ್ದೀರಾ? ಏನಣ್ಣ ಅಂತ ಮಾತು ಅಂದ್ಬಿಟ್ರಿ. ನಾವು ಹೂ ಮಾರೋರೇ ಹೊರತು ಅಂತ ಕೆಟ್ಟ ಕೆಲಸ ಮಾಡೋರಲ್ಲ. ದಾಹ ಆದ್ರೆ ನೀರು ಕುಡಿಯೋಕೆ ಹೋಗೋದು ತಪ್ಪ. ನಿಮ್ಗೇನಾದರೂ ಬೇಕು ಅಂದರೆ ನನ್ನನ್ನು ಕೇಳಿ. ನಿಮ್ಮ ಪಾಡಿಗೆ ನೀವು ಹೋಗಿ ಅಡುಗೆ ಮನೇಲಿ ತೊಗೊಂಡ್ಬಿಡ್ತೀರಾ? ಸರಿ ಬಿಡಿ, ತಪ್ಪಾಗೋಯ್ತು. ಸರಿ ಬಿಡಿ, ತಪ್ಪಾಗೋಯ್ತು. ನೀರು ನೀವೇ ತಂದ್ಕೊಡಿ. ಹಾಂ. ಕಂದ, ಅಪ್ಪ ಅಮ್ಮ ಇಬ್ರು ಗಿರಿಜಾ ಕಲ್ಯಾಣಕ್ಕೆ ರೆಡಿ ಆಗ್ಬೇಕು. ಅಪ್ಪ ಈಗಾಗ್ಲೇ ರೆಡಿ ಆಗಿದ್ದಾರೆ ಅನ್ಸುತ್ತೆ. ಮತ್ತೀಗ ಅಮ್ಮ ಹೋಗಿ ಸ್ನಾನ ಮಾಡಿ ರೆಡಿ ಆಗ್ಬೇಕಲ್ವಾ?
ಅಲ್ಲಿವರೆಗೂ ನೀನು ಗಲಾಟೆ ಮಾಡದೇ ಇರ್ಬೇಕು, ಓಕೆನಾ? ಇನ್ನು ಸ್ನಾನಕ್ಕೆ ಹೋಗದೆ ಏನ್ ಮಾಡ್ತಾ ಇದ್ಯಾ? ಸ್ನಾನಕ್ಕೆ ಹೋಗೋವಾಗ ಯಾಕೆ ಮಗು ಕೈಯಲ್ಲಿ ಇಲ್ಕೊಡಿಲಿ? ನಿಮ್ಗ್ಯಾಕ ಕಷ್ಟ? ಅಜ್ಜಿ ಕೊಡ್ತೇನೆ ಬಿಡಿ. ಯಾಕೆ ನನ್ ಮೊಮ್ಮಗನ್ನ ನಾನು ಎತ್ಕೋಬಾರ್ದಾ? ಕಲ್ಯಾಣಿ, ನಿನ್ ಫೋನು ನನ್ನ ಹತ್ರನೇ ಇದೆಯಮ್ಮ, ತಗೋ.